ಹೊಸ ವರ್ಷ ಬಂತು ಅಂದರೆ ಸಾಕು, ಒಂದು 15 ದಿನ ಕಳೀತಿದ್ದಾಗಲೇ ಒಂದು ಸಂಭ್ರಮ ಮನೆ ಮಾಡುತ್ತೆ. ಆ ಸಂಭ್ರಮ ಏನಪ್ಪ ಅಂದರೆ ಮಕರ ಸಂಕ್ರಾಂತಿ. ಅದರಲ್ಲೂ ಹೆಣ್ಣು ಮಕ್ಕಳು ಮನೆಯಲ್ಲಿತ್ತು ಅಂದರೆ ಅದರ ಸಂಭ್ರಮವೇ ಬೇರೆ. ಸೊ ಆದರೆ ಆ ಸಂಭ್ರಮನ ಈ ಸಲ ನಾವು ಸಂಕ್ರಾಂತಿ ಹಬ್ಬನ ಕೇಡಿ ಸಂಕ್ರಾಂತಿ ಅಂತ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿದ್ವಿ. ಸದ್ಯಕ್ಕೆ ನಾವು ನೋಡ್ತಾ ಇರ್ಬೋದು 3 ಜನ, ಇಬ್ಬರು ಅಲ್ಲ 3 ಕೇಡಿಗಳೇ. ಸೊ ಇಬ್ಬರು ಅಂದರೆ ತಪ್ಪಾಗುತ್ತೆ, 3 ಜನ ಕೇಡಿಗಳು ಇಲ್ಲೇ ಇದ್ದಾರೆ. ಸೊ ಈ ಕೇಡಿಗಳ ಸಂಕ್ರಾಂತಿ ಸಂಭ್ರಮ ಹೇಗಿದೆ, ಇವರು ಯಾವ ರೀತಿಯಾಗಿ ಸಂಕ್ರಾಂತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಿದ್ರು, ಯಾವ ರೀತಿ ಸಂಭ್ರಮಿಸ್ತಿದ್ರು ಎಲ್ಲ ಮಾತಾಡಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ನಮ್ಮ ಜೊತೆಯಲ್ಲಿ ಈಗ ಕೇಡಿ ಸೃಷ್ಟಿಕರ್ತರು ನಮ್ಮ ಜೋಗಿ ಪ್ರೇಮ್ ಅವರು ಇದ್ದಾರೆ. ಮೊದಲಿಗೆ ಅವ್ರಿಗೆ ನಿಮಗೆ ಸರ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ನಮ್ಮ ಒರಿಜಿನಲ್ ಕೇಡಿ ಕಾಳಿದಾಸ, ನಿಮಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೇಡಮ್. ಇಲ್ಲ 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 ಈಸಿ ಮಾಡಿ ಯಾವುದು ಸರ್, ಈ ಗ್ರೌಂಡ್ ಬಿಟ್ಟು ಎಲ್ಲೂ ಆಚೆ ಹೋಗಲ್ಲ ನೀವು, ಎಲ್ಲರಿಗೂ ಕಾಂಟ್ರವರ್ಸಿ ಯಾವುದೂ ಇಲ್ಲ ಸರ್ ಇಲ್ಲಿ. ಸೊ ಇವ್ರನ್ನ ನಾನು ಪರಿಚಯ ಮಾಡೋದ್ರಿಂದ ಎಲ್ಲ ನೀವೇ ಹೇಳ್ತೀರಾ ಸರ್? ಇವರು ಏನು ಮಗನೇ ರೀಷ್ಮಾ ನಾಣಯ್ಯ ಅಂತ ಹೇಳ, ರೀಸು ಅಂತ ಹೇಳ, ಏನಂತ ಹೇಳಪ್ಪ, ಏನೋ ಸೌಂಡ್ ಚೆನ್ನಾಗಿಲ್ಲ ಸರ್. ಮಚ್ ಲಕ್ಷ್ಮಿ ಅಂತ ಹೇಳ್ತೀನಿ ಮಗ. ನಾವು ವಿಶ್ ಮಾಡ್ಬೋದು, ಏನು ಏನ್ ತೊಂದ್ರೆ ಹಬ್ಬದ ದಿವಸ ರೆಡಿಯಾಗಿ ಬಂದವ್ರು ಕಬ್ ಗಿಬ್ ಕೊಡೋ ಜಾಗದಲ್ಲಿ ಮಚ್ಕಿಚ್ ಕೊಟ್ಬಿಟ್ರೆ ಅಂತ ಕಷ್ಟ. ಸೊ ಎಲ್ರಿಗೂ ಮೇಡಮ್ ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಮೊದಲ ಹಬ್ಬ, ವರ್ಷದ ಮೊದಲ ಹಬ್ಬ ಹೇಗಿರುತ್ತೆ ಎಲ್ಲ ಮಾತಾಡ್ಕೊಂಡು ಹೋಗ್ತೀರಿ. ತುಂಬ ಅದ್ಭುತವಾದಂಥ ಒಂದು ಸೆಟ್ ಹಾಕ್ಸಿದ್ದೀರಾ. ಸಂಕ್ರಾಂತಿ ಅಂದರೆ ಒಂದು ವಿಶೇಷ ಹಬ್ಬ, ಅದರಲ್ಲೂ ಕೂಡ ನಮ್ಮ ಮನೇಲಿ ಹೆಣ್ಮಕ್ಳಿದ್ರೆ ಜೊತೆಗೆ ಹಸು ಕರುಗಳಿದ್ರೆ ಆ ಹಬ್ಬದ ಖುಷಿಯೇ ಬೇರೆ. ಸೊ ಹೋಗ್ತಾ ಹೋಗ್ತಾ ಇಲ್ಲಿ ನಿಂತು ಮಾತಾಡೋದಕ್ಕಿಂತ ನಾವು ಹಸು ಕರು ಎತ್ತುಗಳ ಜೊತೆಲಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ. ಸರ್ ನಿಮಗೆ ಬೇಕಾದ್ರೆ ನೀವು ನಮ್ಮ ಮಂಡ್ಯದಳ್ಳಿಯವರು ಬೆಸರಗಳ್ಳಿಯವರು ನೀವು ಹೇಗಿತ್ತು ನಿಮ್ಮ ಒಂದು ಬಾಲ್ಯದ ಸಂಕ್ರಾಂತಿ ಹೇಗಿತ್ತು ಸರ್? ಸಂಕ್ರಾಂತಿ ಬಾಲ್ಯ ಅಂದ ತಕ್ಷಣ ನಿಂಗೆ ಗೊತ್ತೇ ಇರಬೇಕು. ಆಮೇಲೆ ಹಸುಗಳನ್ನ ಬೆಂಕಿ ಮೇಲೆ ಕಿಚಾಯಿಸೋದು, ತೊಳೆಯೋದು. ಫಸ್ಟ್ ಹಸುಗಳನ್ನೆಲ್ಲ ತೊಳಿತಾ ಇದ್ವಿ. ಅಲ್ಲಿ ತಗೊಂಡೋಗ್ಬಿಟ್ಟು ನಿಮಗೆ ಪಿಗಳು ಕಟ್ಟೋದು, ಕಲರ್ ಹೊಡಿಯೋದು ಅವೆಲ್ಲ ಮಾಡಿ ತಗೊಂಡೋಗಿ ಬೆಂಕಿ ಮೇಲೆ ಕಿಚಾಯಿಸಿ ಅವಕ್ಕೆ ಏನೇನು ಇದು ಬೆಲ್ಲ, ಎಳ್ಳು, ಕಬ್ಬು ಅವೆಲ್ಲ ತಿನ್ಸಿ ಏನು ಖುಷಿ ಅಲ್ವಾ, ಅದೆಲ್ಲ ಮಜಾ. ಅದು ಹಸ್ಕೊಳಕ್ ಸಿಂಗಾರ ಮಾಡ್ದಂಗೆ ನಿಮ್ಮ ಈ ಜೋಡಿಗೆ ಸಿಂಗಾರ ಮಾಡ್ತೀನಿ ಅಂದ್ರೆ ಇವ್ರಿಗೆ ಯಾವ ಕಲರ್ ಬಲೂನ್ ಕಟ್ತೀರಿ, ಇವ್ರಿಗೆ ಯಾವ ಕಲರ್ ಬಲೂನ್ ಕಟ್ತೀರಾ? ಇಲ್ಲ ಪಾಪ ಇವ್ರೆ ಸಂಕ್ರಾಂತಿ ಹಬ್ಬ ಸೊ ಫುಲ್ ಶೃಂಗಾರದಲ್ಲಿ ಬಂದಿದ್ದಾರೆ. ಪಾಪ ನಮ್ಮ ಮೈದ ಬಂದ್ಬಿಟ್ಟು ಕೇಡಿ ಬಂದ್ಬಿಟ್ಟು ತುಂಬಾ ನ್ಯಾಚುರಲ್ ಆಗಿ ತುಂಬಾ ನಿಮ್ಮ ಮನೇಲಿ ನಾನೊಬ್ಬ ನಿಮ್ಮ ಮನೆ ಮಗ ಅಂತ ಬಂದವನು. ಮತ್ಲಕ್ಷ್ಮಿ ಎಲ್ಲಾರು ಮಾತಾಡೋರ ಒಂದು ಮನೆಯವರು, ಕೇಡಿನೇ ಒಂದು ಮನೆ, ಆ ಮನೆ ಒಳಗಿರೋ ಎಲ್ಲರೂ ಸದಸ್ಯರು ಒಂದೇ ಕಡೆ ಸಿಕ್ಕಿದಿರ ಖುಷಿ. ಸೊ ಅದಕ್ಕೆ ಮುಂಚೆ ನೋಡಿ ಸಿಂಗಾರಗೊಂಡು ನಿಂತೇವೆ ನಮ್ಮ ಎತ್ತುಗಳಿಗೆ ಒಂದು ಪೂಜೆ, ಒಂದು ಎಲ್ಲದಕ್ಕೂ ಶುಭ ಸೂಚನೆ ಅನ್ನುವಂಥದ್ದು. ಪೂಜೆ ಮಾಡುವ ಮುಖಾಂತರನೇ ನಾವೊಂದು ಈ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ. ಮೇಡಮ್ ನೀವೇ ಪೂಜೆ ಮಾಡಿಬಿಟ್ರೆ ಒಳ್ಳೇದು. ಖಂಡಿತವಾಗ್ಲೂ ಪೂಜೆ ಮಾಡಬೇಕು. ಪೂಜೆ ಮಾಡಿದ್ದೀರಾ ಮೇಡಮ್? ಅನುಭವ ಇದೆಯಾ ನಿಮ್ಗೆ? ಏನಾರು ಮನೇಲಿ ಎತ್ತುಗಳಿಗೆ ಯಾವ್ದಾರ ಪೂಜೆ ಗೀಜೆ ಮಾಡಿರುವಂತ ಅನುಭವ? ಪರವಾಗಿಲ್ಲ, ಪೂಜೆ ಮಾಡ್ತಾರೆ ಸರ್. ನಮ್ಮ ಮಚ್ಚಲಕ್ಷ್ಮಿ ಅವ್ರಿಗೆ ಮಚ್ಚಿಡ್ದು ಕೊಚ್ಚುದು ಅಷ್ಟೇ ಅಲ್ಲ, ಪೂಜೆನೂ ಮಾಡೋಕ್ಕೂ ಬರುತ್ತೆ. ಪರವಾಗಿಲ್ಲ ಸರ್. ಇದೆಲ್ಲ ಗೊತ್ತಿದೆ, ಹೀರೋಯಿನ್ ಸೆಲೆಕ್ಟ್ ಮಾಡಿರೋದ ಸರ್? ಪೂಜೆ ಎಲ್ಲ ಮಾಡಕ್ ಬರುತ್ತೆ ಅಂತನಾ? ಕಲ್ಚರ್ ಇದೆ ಅವಳಿಗೆ. ಕಡಗಾಲ ಹಾಕೋದು ನೀವು ಪೂಜೆ ಮಾಡೋದು ಅನುಭವ ಇದೆಯಾ ಸರ್? ನೀರು ಹಾಕಾಯ್ತು, ನೀವು ಪೂಜೆ ಮಾಡಿದೀರಾ? ಇಲ್ಲ, ಅವುಗಳೇ ಸ್ನಾನ ಮಾಡ್ದವ್ರು ಏನ್ ಬ್ರೋ. ಮತ್ತೆ ದನ ಕರುಗಳಿಗೆ ನೀವೆಲ್ಲ, ಯಾಕಂದ್ರೆ ಅರ್ಜುನ್ ಅಂಕಲ್ಗೆ ತುಂಬಾ ಹಸು ಕರುಗಳು ಅಂದ್ರೆ ತುಂಬಾ ಪ್ರೀತಿ. ಆ ತೋಟದಲ್ಲೆಲ್ಲ ಮಾಡ್ಬೇಕಾದ್ರೆ ನೀವೇನಾರು ಹಸು ಕರುಗಳಿಗೆ ತೊಳೆಯೋದು ಪೂಜೆ ಆ ಬಾಲ್ಯದಲ್ಲಿ ಏನಾದ್ರು ನೀವು? ಚಿಕ್ಕ ವಯಸ್ಸಿಂದ ಮಾಡ್ತಾ ಇದೀವಿ ಬ್ರೋ. ಓಕೆ. ಸೊ ಇವಾಗ ನಿಮ್ಮ ಮಚ್ಚಲಕ್ಷ್ಮಿ ಪೂಜೆ ಮಾಡ್ತಿದ್ದಾರೆ, ಏನ್ ಹೇಳ್ತೀರಿ? ಸ್ವಲ್ಪ ಸಪೋರ್ಟ್ ಮಾಡಿ ಸರ್. ನೀವು ಪಾಪ ಹೆಣ್ಮಕ್ಳು ಒಬ್ರಿಗೆ ಅಷ್ಟೊಂದು ಕೆಲಸ ಕೊಟ್ರೆ ಹೇಗೆ? ನೀವು ಸ್ವಲ್ಪ ಸಪೋರ್ಟ್ ಮಾಡಿ. ಮಚ್ಚಲಕ್ಷ್ಮಿಗೆ ಎಲ್ಲ ಹೇಳ್ಕೊಡ್ಬೇಕು ನೋಡಿ, ಡೈರೆಕ್ಟ್ ಹೇಳ್ಕೊಡ್ತಾವ್ರೆ. ಸೊ ನಮ್ಮ ಕೆಡಿ ಸಾಹೇಬ್ರಾಗ ಸೈಲೆಂಟ್ ಆಗ್ಬಿಟ್ಟವ್ರೆ ಸರ್. ನಿಮ್ ಹೀರೋನ್ ಕಳ್ಸಲ್ವಾ ಪೂಜೆಗೆ? ನಮ್ಮ ಹೀರೋ ಬಂದ್ಬಿಟ್ಟು ಆಲ್ವೇಸ್ ಪೂಜೆ ಮಾಡ್ತಾನೆ. ಅವನು ಎತ್ಗಳು ಹೀರೋಯಿನ್ ಅಂತ ಹೇಳೋದು ಅಲ್ಲ, ನಿಮ್ ಹೀರೋ ಸರ್. ನೀವೇನ್ ಸರ್ ಕಾಂಟ್ರವರ್ಸಿ ಮಾಡ್ತೀರಾ? ಸೊ ನಮ್ಮ ಹೀರೋ ಅಂದ್ಬಿಟ್ಟು ನೋಡಿ, ಅವಂದೇ ಎತ್ಗಳಿವು, ನಮ್ಮ ಹೀರೋದೇ ಎತ್ಗಳು. ಲವಾಕು ಎಷ್ಟು ಚೆನ್ನಾಗಿ ಸಾಕವ್ ನೋಡಿ, ಬ್ಯೂಟಿಫುಲ್ ಆಗಿ ಸಾಕವನೆ, ತುಂಬಾ ಚೆನ್ನಾಗಿ ಸಾಕವನೆ. ಅವ್ನು ತುಂಬಾ ಪ್ರೀತಿ ಮಾಡ್ತಾನೆ, ಅವ್ನು ಚೆನ್ನಾಗಿ ಪೂಜೆ ಮಾಡ್ತಾನೆ. ಅವನು ಆಂಜನೇಯನ್ ಭಕ್ತ ಅಲ್ವಾ, ಎಷ್ಟೇ ಆಗ್ಲಿ ಪ್ರಾಣಿಗಳ ಪ್ರಿಯ ಮಾಡ್ತಾನೆ. ಪೂಜೆ ಆದ ತಕ್ಷಣ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಬೀರಿದ್ರು ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೀವು ಮಾತ್ರ ಬಂದಿದ್ದೀರಾ, ನಮ್ಮ ಟೀಮು ಬಂದಿದೆ ಸರ್, ಕೆಡಿ ಟೀಮು. ಅವ್ರನ್ನೆಲ್ಲ ಕರೆದು ಎಲ್ರಿಗೂ ಎಳ್ಳು ಬೆಲ್ಲ, ನಿಮ್ಮ ನಾಯಕರಿದ್ದಾರೆ ಮಚ್ಚಲಕ್ಷ್ಮಿ ಕೈಲಿ ಎಲ್ರಿಗೂ ಕೂಡ ನಾವು ಎಳ್ಳು ಬೆಲ್ಲ ಬೀರ್ಸೋಣ ಸರ್. ಅಲ್ಲ ತಪ್ಪೇನಿಲ್ಲ 100%. ನಮ್ಮ ಐಕ್ಲವೇ ಎಲ್ಲ
ಬರ ಮಂಜಣ್ಣ ಬರ ಗಾಂಧಿ. ನೋಡಿ ಎಲ್ಲ ಬಂದ್ರು. ಅವನು ನೋಡಿ ನಮ್ಮ ರೈಟ್ರು ಗಾಂಧಿ, ಅವನು ನಮ್ಮ ರೈಟ್ರು ಯಾವುದು ಗುರುವೇ ನಿನ್ನ ಆಟ ಬಲ್ಲವ್ರು ಯಾರು ಅವನೇ ಬರ್ದಿರೋದು. ನಿಮ್ಮ ಆಟ ಬಲ್ಲವ್ರು ಯಾರು ಸರ್? ನಿಮ್ಮ ನಾಯಕರು ಕೇಳಿದ್ರಿ ಅದನ್ನ. ಇಲ್ಲ ಅವನೇನು ಹೇಳಲ್ಲ ಅವನು. ನಿಮ್ಮ ಆಟ ಬಲ್ಲವ್ರು ಯಾರು ಸರ್? ಡೈರೆಕ್ಟ್ರು. ಮೇಡಮ್, ನೀವು ಕೂರ್ಗ್ನವ್ರು ಅಂತ ಕೇಳಿದೀನಿ. ಸೊ ನಿಮ್ಮ ಈ ತರದ ಅಲ್ಲೆಲ್ಲ ಬೇರೆ ತರ ವಿಶೇಷವಾದಂತ ಸಂಪ್ರದಾಯ ಇರುತ್ತೆ. ಸೊ ಈ ಕಡೆ ನಿಮ್ಮಲ್ಲೂ ಆ ತರ ಪೂಜೆಗಳನ್ನ, ಸಂಕ್ರಾಂತಿ ಅಂದ್ರೆ ಇದೇ ತರ ಪೂಜೆ ಮಾಡ್ತೀರಾ? ಹೌದು, ಖಂಡಿತ. ಭತ್ತ ಕಡಿತಾರೆ ಅಂಡ್ ಭತ್ತ ಕಡಿಯಲ್ರಿ ಮೇಡಮ್, ಭತ್ತ ಕುಯ್ತಾರೆ. ಸಾರಿ, ಭತ್ತ ಕುಯ್ತಾರೆ ಅಂಡ್ ಭತ್ತ ಕಡಿತಾರ. ಭತ್ತ ಕುಯ್ತಾರೆ ಅಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಆಚರಿಸ್ತಾರೆ. ನಾನು ಕಮ್ಮಿ ಹೋಗಿದ್ದು, ಬಟ್ ನೋಡಿದೀನಿ. ಯೂಶ್ವಲಿ ನಾನು ಬೆಂಗಳೂರಲ್ಲೇ ಅಮ್ಮ ಅಪ್ಪ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋದು. ನನ್ನ ಕೈ ಕೊಡಿ, ಈಗ ಕಡ್ಡಿಲಿ ಪೂಜೆ ಮಾಡ್ಬಿಡಿ ಮೇಡಮ್ ಎತ್ತುಗಳಿಗೆ. ತಟ್ಟೆ ನಂಗೆ ಕೊಡಿ. ಅದಾದ್ಮೇಲೆ ಹಸುಗಳಿಗೆ ಬಾಳೆಹಣ್ಣು ಗೀಳೆಣ್ಣು ತಿನ್ಸಿ ಸರ್. ಹಸುಗಳಲ್ಲ, ಸಾರಿ, ಎತ್ತುಗಳಿಗೆ. ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಎತ್ತುಗಳನ್ನ ಮಾತ್ರ. ಅದೇ ತರ ಸಿಂಗಾರನೂ ಮಾಡಿದೀರಾ. ತಿನ್ಸೋ. ಆದ್ರೂ ಸಿನಿಮಾ ಬಜೆಟ್ ಕೇಳಬಾರ್ದು, ನಿಮ್ ಎತ್ತಿನ ಬಜೆಟ್ ಕೇಳಬಾರ್ದು ಸರ್. ಎಷ್ಟು ಹೆಂಗ್ ಮೇಂಟೈನ್ ಮಾಡಿದಿರಿ ಎತ್ತುಗಳನ್ನ? ಸಿನಿಮಾ ಬಜೆಟ್ ಕೇಳಬಾರ್ದು, ಎತ್ತುಗಳ ಬಜೆಟ್ ಕೇಳಬಾರ್ದು ಅಂತಾರೆ. ಹೆಂಗೆ ಈ ತರ ಮೇಂಟೆನೆನ್ಸ್? ಅದ್ರ ಮೇಲೆ ಪ್ರೀತಿ ಒಲವಿದ್ರೆ ಮೇಂಟೈನ್ ಆಗತ್ತೆ ಬ್ರೋ. ಸೂಪರ್, ಒಳ್ಳೆ ವಿಚಾರ ಹೇಳಿದ್ರಿ. ಸೊ ಈಗ ಒಳ್ಳೆ ಬಾಳೆಹಣ್ಣು ಗಿಳೆಹಣ್ಣು ತಿನ್ಸಿ ಎತ್ತುಗಳಿಗೆ. ಈ ಪ್ರಾಣಿಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಡೀ ಕೆಡಿ ಟೀಮ್ಗೆ ಈ ಪ್ರಶ್ನೆ ಸರ್. ಈ ಪ್ರಾಣಿಗಳು ಅದು ಹೆಸರು, ಅದರಲ್ಲೂ ಕೂಡ ಹಸು, ಎತ್ತುಗಳು, ಇವತ್ತುಗಳ ಬಗ್ಗೆ ಏನ್ ಹೇಳ್ತೀರಾ? ಮನ್ಸ ಎಷ್ಟು ಕೆಟ್ಟವನು. ಸೊ ಪ್ರಾಣಿಗಳು ಎಷ್ಟು ಪವಿತ್ರ, ಎಷ್ಟು ಇದು ದೇವ್ರ ಸಮಾನ ಅಂತ ಹೇಳ್ಬೋದು ನಾನು. ಏನಕ್ಕೆ ಅಂದ್ರೆ ಅವಕ್ಕೆ ಮಾತಿಲ್ಲ, ಆದ್ರೂ ತುಂಬಾ ಲೈಕ್ ಎಲ್ಲಾನು ಕೊಡುತ್ತವೆ ನಮ್ಗೆ. ಎಲ್ಲಾನು ಪ್ರಕೃತಿ ಏನೇನು ಇದಾಗುತ್ತೆ ಎಲ್ಲಾನು ಕೊಡುತ್ತೆ. ಬಟ್ ನಾವು ಮಾತು ಬರುತ್ತೆ, ನಾವೆಲ್ಲಾನು ಹಾಳು ಮಾಡ್ತಾ ಇದೀವಿ ಅಷ್ಟೇ. ಪ್ರಾಣಿಯೇ ಗುಣದಲ್ಲಿ ಮೇಲೂ ಮಾನವನದಿಕ್ಕಿಂತ ಕೀಳು. ಅಣ್ಣವ್ರು ಹೇಳ್ಬಿಟ್ರು ಅಂದ್ರೆ ಮುಗಿದಾಯ್ತು ಬಿಡಿ ಅದು. ನೀವು ತಿನ್ಸಿದ್ರೆ ಮೇಡಮ್ ಯಾವತ್ತಾದ್ರೂ ಈ ತರ ಕೆಡಿ ಟೀಮ್ನವ್ರು ನಿಮ್ಗೆ ಸಂಕ್ರಾಂತಿಲಿ ದನಗಳಿಗೆ? ಏಕಲವ್ಯ ಟೈಮಲ್ಲಿ ಸರ್ ತೋಟಕ್ಕೆ ಹೋಗಿದ್ದೆ. ಅವತ್ತೇ ಫಸ್ಟ್ ಟೈಮ್ ಹಸುಗೆಲ್ಲ ತಿನ್ಸಿದ್ದು. ಬಿದ್ದಿದ್ ಬೇಡ ಬಟ್ ಆ ಟೈಮಲ್ಲಿ, ಏಕಲವ್ಯ ಟೈಮಲ್ಲಿ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡಿದಾಗ ತಿನ್ಸಿದ್ದೆ. ನೀವು ಎಷ್ಟು ವರ್ಷದಿಂದ ಈ ತೋಟದಲ್ಲ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಸರ್? ಈ ತೋಟಕ್ಕಿಂತ ನಾವು ಕುಂಬಳಗೂಡು ತೋಟದಲ್ಲಿ, ನನ್ನ ಬುದ್ಧಿ ಬಂದಾಗಿಂದ ಕುಂಬಳಗೂಡು ಅಂದ್ರೆ ಕುಂಬಳಗೂಡಲ್ಲಿ ಒಂದು ತೋಟ ಇದೆ, ಅಲ್ಲಿ ಯೂಶಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಅಫ್ಕೋರ್ಸ್ ಒಂದು ಸಿಕ್ಸ್ ಇಯರ್ಸ್ ಅಂತ. ಮೊದಲಿಗೆ ನಿಮ್ಮ ಕೆಡಿ ಟೀಮ್ಗೆಲ್ಲ ಎಳ್ಳು ಬೆಲ್ಲ ಕೊಟ್ಬಿಡಿ ಮೇಡಮ್. ಅದಾದ್ಮೇಲೆ ಒಂದಷ್ಟು ವಿಚಾರಗಳು ನಿಮ್ಮ ಕೆಡಿ ಸಿನಿಮಾ ಬಗ್ಗೆ ಇರ್ಬೋದು, ನಿಮ್ಮ ನಾಯಕರ ಬಗ್ಗೆ, ನಿಮ್ಮ ನಿರ್ದೇಶಕರ ಬಗ್ಗೆ ಬೇಜಾನ್ ಮಾತಾಡೋದಿದೆ. ಮಾತಾಡೋಣ. ಮೊದಲು ನಿಮ್ಮ ತಂಡಕ್ಕೆ ಎಳ್ಳು ಬೆಲ್ಲ ಹಂಚಿ. ಯಾಕಂದ್ರೆ ಪೂಜೆ ಎಲ್ಲ ಆದ್ಮೇಲೆ ಎಂಡು ಬೆಲ್ಲ ಕೊಟ್ರೆ ಒಳ್ಳೇದು. ಹೆಣ್ಮಕ್ಳು ಹಂಚಿದ್ರೇನೆ ಒಳ್ಳೇದು ಅದಕ್ಕೆ.